ನಿನ್ನೆ ಟ್ವಿಟರ್ನಲ್ಲಿ ಟಾಂಗ್, ಇವತ್ತು ಜಾಧವ್ಗೆ ಸವಾಲ್. ಉಮೇಶ್ ಜಾಧವ್ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ಕಿಡಿಕಿಡಿಯಾಗಿದ್ದಾರೆ. ಮೊನ್ನೆಯಷ್ಟೇ ಉಮೇಶ್ ಜಾಧವ್ ಹಾಗೂ ಖರ್ಗೆ ಪಾಳ್ಯದ ವಿರುದ್ಧದ ಸಮರವನ್ನ ನೋಡಿದ್ವಿ. ಇದೀಗ ಮತ್ತೆ ಪ್ರಿಯಾಂಕ್ ಖರ್ಗೆ ಉಮೇಶ್ ಜಾಧವ್ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಜನ ಗುಳೆ ಹೋಗೋದಕ್ಕೆ ಇದೇ ಮೋದಿಯೇ ಕಾರಣ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ. ತಾಕತ್ತಿದ್ರೆ ಉಮೇಶ್ ಜಾಧವ್ ಮೋದಿಯನ್ನ ಕೇಳಿ ನೋಡ್ಲಿ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯೋಜನೆಗೆ ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ಲಿ ಅಂತ ಕೂಡ ಸವಾಲು ಹಾಕಿದ್ದಾರೆ. ಜಾಧವ್ ಕುಟುಂಬ ರಾಜಕಾರಣ ಮಾತಾಡ್ತಾರೆ. ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿರೋದನ್ನ ನೋಡಿಕೊಳ್ಳಿ, ಬಿಜೆಪಿಯಲ್ಲಿನ ವಂಶವಾಹಿ ಆಡಳಿತವನ್ನ ಕಣ್ತೆರೆದು ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಉಮೇಶ್ ಜಾಧವ್ಗೆ ಸವಾಲು ಹಾಕಿದ್ದಾರೆ. ಮತ್ತೊಂದು ಕಡೆ ನಮಗೆ ಉಪದೇಶ ಮಾಡೋಕ್ ಬರಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ಗರಂ ಆಗಿ ಉತ್ತರಿಸಿದ್ದಾರೆ. ಒಟ್ಟಾರೆಯಾಗಿ ಉಮೇಶ್ ಜಾಧವ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಕಲಬುರಗಿಯಲ್ಲಿ ಜಾಧವ್ ವರ್ಸಸ್ ಖರ್ಗೆ ಫೈಟ್ ನ ನೋಡ್ತಾ ಬರ್ತಾ ಇದ್ದೀವಿ ಕಳೆದ ಕೆಲವು ದಿನಗಳಿಂದ. ಸೊ ಇದೀಗ ಆ ಫೈಟ್ ಮುಂದಿನ ಹಂತಕ್ಕೆ ಮುಂದುವರೆದಿದೆ. ನಿನ್ನೆ ಟ್ವಿಟರ್ ನಲ್ಲಿ ಟಾಂಗ್ ಕೊಟ್ಟಿದ್ರು, ಇವತ್ತು ಉಮೇಶ್ ಜಾಧವ್ಗೆ ಸವಾಲ್ ಹಾಕಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ವಿಚಾರದಲ್ಲಿ ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ಲಿ ತಾಕತ್ತಿದ್ರೆ ಅಂತ ಉಮೇಶ್ ಜಾಧವ್ಗೆ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೆ ಉಮೇಶ್ ಜಾಧವ್ ಅವರಿಗೆ ಏನಂದ್ರೆ ಹಣದಿಂದ ಹಣಕ್ಕಾಗಿ ಹಣಗೋಸ್ಕರ. ಹೌದಾ ಇಲ್ಲ? ಇವತ್ತು ನಾವು ಇಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ನಾವು ಎತ್ತಿಡಿಯುವ ಅವಶ್ಯಕತೆ ಇವತ್ತು ನಮಗಿದೆ. ಇವತ್ತು ಅವರು ಬಂದು ನಿಮ್ಮ ಹತ್ರ ಏನ್ ಕೇಳೋದೇನಿಲ್ಲ. ಶರಣ್ ಪ್ರಕಾಶ್ ಸಾಹೇಬ್ ಹೇಳ್ದಂಗೆ, ನಮ್ಮ ಹಿರಿಯರು ಹೇಳ್ದಂಗೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಬಂದು ನಿಮ್ ಓಟ್ ಕೇಳಕ್ಕೆ. ಆದ್ರೂ ಕೂಡ ಬರ್ತಾರೆ. ಬಂದು ಇವತ್ತು ಒಂದೇ ಒಂದು ಹೆಸರು ಹೇಳೋದೇನಪ್ಪಾ ಅಂದ್ರೆ ಮೋದಿ ಹೆಸರು ಹೇಳ್ತಾರೆ. ಯಾಕಂದ್ರೆ ಅವ್ರು ಮಾಡಿದಂತ ಘನ ಕಾರ್ಯಗಳಿಗೆ ನಾವು ಯಾರು ಇವತ್ತು ಅವ್ರಿಗೆ ಮನ್ನಣೆ ಕೊಡೋದಿಲ್ಲ. ಯಾರು ಬಡವರ ಹೊಟ್ಟೆ ತುಂಬಿಲ್ಲ, ಯಾರ ಕಾಯಿಲೆ ನಿವಾರಣೆ ಆಗಿಲ್ಲ, ಯಾವ ಮಹಿಳೆಯರ ಸಂರಕ್ಷಣೆ ಆಗಿಲ್ಲ, ದೇಶದ ಆರ್ಥಿಕ ಪ್ರಗತಿ ಆಗಿಲ್ಲ, ಯುವಕರಿಗೆ ಕೆಲಸ ಸಿಕ್ಕಿಲ್ಲ, ದೇಶದಲ್ಲಿ ಸಾಮಾಜಿಕ ನ್ಯಾಯ ಕೂಡ ಸಿಕ್ಕಿಲ್ಲ. ಇವತ್ತು ಬರೇ ಇವ್ರದ್ದು ಒಂದಲ್ಲ ಎರಡಲ್ಲ ಘೋಷಣೆಗಳು. ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಅವರ ಘೋಷಣೆಗಳು ನೂರಾರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವರಾಮ್ ಆಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಆಸುಂಡಿ, ಖರ್ಗೆ ವರ್ಸಸ್ ಜಾಧವ್ ವಾರ್ ಮುಂದುವರೆದಿದೆ ಅಂತ ಪ್ರಿಯಾಂಕ್ ಖರ್ಗೆ ಸಿಕ್ಕಾಪಟ್ಟ ಕಿಡಿಕಾರಿದ್ದಾರೆ. ಇನ್ನು ಏನೆಲ್ಲ ಹೇಳಿದ್ದಾರೆ ಮತ್ತು ಯಾಕೆ ಚುನಾವಣೆಯ ನಂತರವೂ ಕೂಡ ಇದೀಗ ಉಪಚುನಾವಣೆ ವಿಚಾರಕ್ಕೋ ಯಾತಕ್ಕೋಸ್ಕರ ಇದು ಇನ್ನೂ ಕೂಡ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮುಂದುವರಿತಾ ಇದೆ ಇವರಿಬ್ಬರ ನಡುವಿನ ಮಾತಿನ ಯುದ್ಧ? ಶ್ರೀಲಕ್ಷ್ಮಿ, ಇದು ಪ್ರಮುಖವಾಗಿ ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಎಂಬುದ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ ತೊರೆದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಬಿಜೆಪಿ ಸೇರಿದ ಒಂದು ಮಾತ್ರ ಭಾಷಣದುದ್ದಕ್ಕೂ ಹೇಳ್ತಾ ಇದ್ರು. ಹೀಗಾಗಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಏನಂದ್ರೆ ಅವ್ರು ಬಿಜೆಪಿ ಟಿಕೆಟ್ ಉಮೇಶ್ ಜಾಧವ್ ಅವರ ಪುತ್ರಗೆ ನೀಡಿದ್ದಾರೆ. ಹೀಗಾಗಿ ಇದಕ್ಕೆ ಏನಂದ್ರೆ ಇವತ್ತೇನು ಬಹಿರಂಗ ಸಭೆ ಇತ್ತು, ಬಹಿರಂಗ ಸಭೆಯಲ್ಲಿ ಅವರ ಇಡೀ ಭಾಷಣದುದ್ದಕ್ಕೂ ಸಹ ಉಮೇಶ್ ಜಾಧವ್ ಅವರಿಗೆ ಟಾಂಗ್ ಕೊಡುವಂತ ಪ್ರಯತ್ನಗಳು ಮಾಡಿದ್ರು. ಒಂದ್ ಕಡೆ ಮೋದಿ ಅಂತ ಹೇಳ್ತಾರೆ ಇವರು, ಆದ್ರೆ ಇಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ದುಡ್ಡು ಕೊಡ್ಲಾರ್ದವರು ಮೋದಿ ಇದ್ದಾರೆ. ಜೊತೆಗೆ ಇವರೇನು ಸಂಘ ಪರಿವಾರದವರು DNA ನೋಡಿ ನಾವು ಟಿಕೆಟ್ ಕೊಡಲ್ಲ ಅನ್ನೋದು ಮಾತು ಹೇಳ್ತಿದ್ರು. ಹಾಗಿದ್ರೆ ಉಮೇಶ್ ಜಾಧವ್ ಪುತ್ರನಿಗೆ ಯಾವ ಆಧಾರದ ಮೇಲೆ ಟಿಕೆಟ್ ಕೊಟ್ರು? ಮತ್ತೆ ಅವರು ಉಮೇಶ್ ಜಾಧವ್ ಅವಿನಾಶ್ ಜಾಧವ್ ಉಮೇಶ್ ಜಾಧವ್ ಪುತ್ರ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು. ಅಲ್ಲದೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ವಂಶ ಪರಂಪರೆ ಆಡಳಿತದ ಬಗ್ಗೆ ಮತ್ತು ಅವರವರು ಮಕ್ಕಳು ಮತ್ತು ಮೊಮ್ಮಕ್ಕಳು ಈ ಟಿಕೆಟ್ ತಗೊಂಡಿದ್ರ ಬಗ್ಗೆನೂ ಪ್ರಶ್ನೆ ಮಾಡಿದ್ರೆ, ಒಟ್ಟಾರೆ ಉಮೇಶ್ ಜಾಧವ್ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರನಿಗೆ ವಿರುದ್ಧ ವಾಗ್ದಾಳಿ ಮಾಡ್ತಿದ್ರು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಭಾಷಣ ಮಾಡಿದ್ರೆ ಮತ್ತು ಮುಖ್ಯವಾಗಿ ಅದನ್ನೇ ಒಂದು ದೊಡ್ಡ ಇಶ್ಯೂ ಆಗಿ ಉಪಚುನಾವಣೆ ಬಳಸುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗಾಗಿ.